ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಶೇಕಡ 33 ಪಾಸಿಂಗ್ ವಿಚಾರ. ಇದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯಗೆ ಶಿಕ್ಷಣ ತಜ್ಞರು ಹಾಗೆ ಸಾಹಿತ್ಯಗಳಿಂದ ಪತ್ರವನ್ನು ಬರೆದಿದ್ದಾರೆ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಶೇಕಡ 33 ಇಷ್ಟು ತಗೊಂಡ್ರೆ ಸಾಕು ಪಾಸ್ ಆಗ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯಗೆ ಶಿಕ್ಷಣ ತಜ್ಞರು ಹಾಗೆ ಸಾಹಿತಿಗಳು ಪತ್ರ ಬರೆದಿದ್ದಾರೆ. ಈ ರೀತಿ ನಿರ್ಧಾರ ನಮ್ಮ ಶಿಕ್ಷಣ ವ್ಯವಸ್ಥೆಗೆ ಮಾರಕ ಹೀಗಂತ ಪತ್ರ ಬರೆದಿರೋದು. ಸುಮಾರು 150 ವರ್ಷಗಳ ಹಿಂದಕ್ಕೆ ಹೋಗುತ್ತೆ ನಮ್ಮ ಶಿಕ್ಷಣ ವ್ಯವಸ್ಥೆ. ಶಿಕ್ಷಣ ಸಚಿವರು ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಯಾವಾಗ ಪ್ರತಿ ಕ್ಷೇತ್ರದಲ್ಲೂ ಪ್ರತಿ ಶಾಲೆಗಳ ಶಿಕ್ಷಣವಾರು ಬೆಳವಣಿಗೆ ಹೇಗಿದೆ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕಂಪ್ಯಾರಿಸನ್ ಮಾಡುವಂತ ವ್ಯವಸ್ಥೆ ನಮ್ಮ ರಾಜ್ಯಕ್ಕೆ ಬಂತೋ ಅವತ್ತಿನಿಂದ ಕೂಡ ಶಿಕ್ಷಣ ವ್ಯವಸ್ಥೆ ಹಾಳಾಗೋಗಿದೆ. ನಾವು ಈ ಒಂದು ವ್ಯವಸ್ಥೆ ಅಥವಾ ಈ ರೀತಿಯಾದಂಥ ಪದ್ಧತಿ ಅಳವಡಿಕೆ ಆಗತ್ತೆ ಅಂದಾಗಲೇ ನಾವು ಅನಾಲಿಸಿಸ್ ಮಾಡಿದ್ವಿ. ಇದು ನಿಜಕ್ಕೂ ಕೂಡ ಶೈಕ್ಷಣಿಕವಾಗಿ ಪ್ರಭಾವ ಬೀರತ್ತೆ, ಮಾರಕವಾಗತ್ತೆ. ಬಿಫೋರ್ ಪ್ರಿಪೇರ್ ಆದ್ರೆ ಆಯ್ತು, ನಾಳೆ ನಾಡಿದ್ದು ಎಕ್ಸಾಮ್ ಇದೆ ಅಂತ ಹೇಳಿದ್ರೆ ಒಂದೆರಡು ಕ್ವಶನ್ಗಳನ್ನ ಅದರಲ್ಲೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಟೀಚರ್ಸ್ಗಳೇ ಕೊಟ್ಬಿಡ್ತಾರೆ. ಅದನ್ನ ಕಲ್ತ್ಕೊಂಡು ಹೋಗಿ ಬರೆದು ಬಿಟ್ರೆ ಪಾಸ್ ಆಗಿಬಿಡ್ತಾರೆ. ಇದರಿಂದ ಹೊಡ್ತಾ ಎಲ್ಲೆಲ್ಲಾಗತ್ತೆ ಅಂತ ಮೊದಲೇ ಇಂಟರ್ನಲ್ ಪಾಸಿಂಗ್ ಮಾರ್ಕ್ ಅಂತ 20 ಮಾರ್ಕ್ಸ್ ಕೊಡ್ತಾರೆ, 20 ಮಾರ್ಕ್ಸ್ ಅನ್ನು ಕೊಟ್ಟು ಬಿಡ್ತಾರೆ. ಅದ್ರ ಜೊತೆಗೆ ಗೌರ್ನಮೆಂಟ್ ಎಕ್ಸಾಮ್ಗೆ ಅಪ್ಲೈ ಮಾಡುವ ಸಂದರ್ಭದಲ್ಲಿ ಮಾರ್ಕವಾಗುತ್ತೆ. ಕಾಂಪಿಟೇಷನ್ ಯುಗ ಇದು. ಮೆಡಿಕಲ್ ಸೀಟು, ಇಂಜಿನಿಯರ್ ಸೀಟ್ ಅಂತ ಬಂದಾಗ ಪ್ರಾಬ್ಲಮ್ ಅನ್ನ ಎದುರಿಸಬೇಕಾಗಿರೋದು ವಿದ್ಯಾರ್ಥಿಗಳು. ಕೆಲವೇ ಕ್ಷಣಗಳಲ್ಲಿ ಓದ್ಕೊಂಡು, ಯಾಕಂತ ಹೇಳಿದ್ರೆ ಪ್ರಿಪರೇಟರಿ ಸಂದರ್ಭಗಳಲ್ಲೂ ಕೂಡ ಒಂದೆರಡು ಪ್ರಶ್ನೆಗಳಿಗೆ ಉತ್ತರವನ್ನು ಕಲ್ತ್ಕೊಂಡು ಬಿಟ್ಟಿರ್ತಾರೆ. ಹಾಗಾಗಿ ಇದು ಒಂದು ಕಡೆ ಶಿಕ್ಷಣ ಸಚಿವರು ಮಕ್ಕಳ ಭವಿಷ್ಯದ ಜೊತೆಗೆ ಚೆಲ್ಲಾಟವನ್ನ ಆಡ್ತಾ ಇದ್ದಾರೆ ಅಂತ ಈ ಹಿಂದೆ ಕೂಡ ನಾವು ಹೇಳಿದ್ವಿ. ಅದೇ ರೀತಿಯಲ್ಲಿ ಶಿಕ್ಷಣ ತಜ್ಞರು ಹಾಗೆ ಸಾಹಿತಿಗಳು ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದಾರೆ. ಪತ್ರವನ್ನ ತೀರಾ ಗಂಭೀರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಗಮನಿಸಬೇಕು. ಈಗಾಗಲೇ ಶಿಕ್ಷಣ ವ್ಯವಸ್ಥೆಯಲ್ಲಿ ತೀರಾ ಕುಂಠಿತವಾಗ್ತಾ ಇದೆ. ಅದರಲ್ಲೂ ಕೂಡ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಯಾವ ರೀತಿಯಾಗಿ ಮಾರ್ಕ್ಸ್ಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತ. ಅದರಲ್ಲೂ ಕೂಡ ಕೇವಲ 33% ತಗೊಂಡ್ಬಿಟ್ರೆ ಪಾಸು ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ? ಹೇಳೋದು ಕರೆಕ್ಟ್ ಆಗಿದೆ. 150 ವರ್ಷಗಳ ಹಿಂದಿನ ಶೈಕ್ಷಣಿಕಕ್ಕೆ ಅಥವಾ ನಮ್ಮ ಶಿಕ್ಷಣ ವ್ಯವಸ್ಥೆಗೆ ಹೋಗ್ಬಿಡ್ತೀವಿ. ಕೇವಲ ಒಂದು ದಿನದ ಹಿಂದೆ ಕೂತ್ಕೊಂಡು ಒಂದೆರಡು ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಕಲ್ತು ಬಿಟ್ರೆ ಮುಗಿದೋಯ್ತು, ಅವತ್ತಿಗೆ ಆತ ಪಾಸ್ ಆದಂತಾನೆ ಅರ್ಥ. ಹಾಗಾಗಿ ಈ ಶಿಕ್ಷಣ ವ್ಯವಸ್ಥೆ ನಮ್ಮ ಶೈಕ್ಷಣಿಕ ಪದ್ಧತಿ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ. ಈಗಾಗಲೇ ಮೆಡಿಕಲ್ ಸೀಟ್ಗಳು ಖಾಲಿ ಹೊಡಿತಾ ಇದೆ. ಯಾವ ಕಾರಣಕ್ಕೆ? ಕಾಂಪಿಟೇಟಿವ್ ಯುಗದಲ್ಲಿ ಶೈಕ್ಷಣಿಕವಾಗಿ ನಮ್ಮ ರಾಜ್ಯದ ಮಕ್ಕಳು MBBS ಮಾಡಬೇಕು, ಇಂಜಿನಿಯರಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಮಾರ್ಕ್ಸ್ ಅನ್ನ ಮೊದಲು ಕಂಪೇರ್ ಮಾಡ್ತಾರೆ. ಇದನ್ನ ಅವಲೋಕನ ಮಾಡೋದಕ್ಕಾಗೋದಿಲ್ವಾ? ಇದರ ಬಗ್ಗೆ ಸಭೆಗಳನ್ನ ನಡೆಸೋದಕ್ಕಾಗೋದಿಲ್ಲ ಶಿಕ್ಷಣ ಸಚಿವರಿಗೆ. ಏಕಾಏಕಿ ನೀವು ಪಾಸ್ ಆಗ್ತೀರಾ ಶೇಕಡ 33% ತಗೊಂಡ್ರೆ? ಯಾಕೆ? ಇವರ ತಲೆ ಮೇಲಿರುವಂತಹ, ಇವರ ಹೆಗಲಿನಲ್ಲಿರುವಂತಹ ಭಾರವನ್ನ ಕೆಳಗಿಳಿಸೋದಕ್ಕಷ್ಟೇ. ವಿದ್ಯಾರ್ಥಿಗಳ ಪಾಸಿಂಗ್ ಮಾರ್ಕ್ಸ್ ಮುಂದಕ್ಕೆ ಹೋಗೋದು ಬಿಟ್ಟು ಹಿಂದಕ್ಕೆ ಹೋಗ್ತಾ ಇದೆ. ಇದು ಪತ್ರದಲ್ಲಿ ಉಲ್ಲೇಖನ ಮಾಡಿರೋದು ಶಿಕ್ಷಣ ತಜ್ಞರು ಹಾಗೆ ಸಾಹಿತಿಗಳು. ಪತ್ರದ ಮೂಲಕ ಶೇಕಡ 33% ಪಾಸಿಂಗ್ ಅಂಕ ಇದನ್ನ ಕೈ ಬಿಡಬೇಕು ಅನ್ನುವಂತ ಒತ್ತಾಯ. ಕೆ ಮರಳು ಸಿದ್ದಪ್ಪ, ಎಸ್ ಸಿದ್ದರಾಮಯ್ಯ ಹಾಗೆ ನಿರಂಜನಾರಾಧ್ಯ ಸೇರಿದಂತೆ ಕೆಎಸ್ ವಿಮಲಾ, ಬಾಬು ಮಾಥ್ಯೂ ಹಾಗೆ ಶ್ರೀಪಾದ್ ಭಟ್ ಸೇರಿದಂತೆ ಬಂಜಗೆರೆ ಜಯಪ್ರಕಾಶ್ ರಿಂದ ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದಿರೋದು ಖಂಡಿತವಾಗ್ಲೂ ಒಪ್ಕೊಳ್ಳುವಂತ ವಿಚಾರ. ಯಾಕಂದ್ರೆ ಶೈಕ್ಷಣಿಕವಾಗಿ ಪ್ರಬಲವಾಗಿರಬೇಕು. ಮುಂದಿನ ದಿನಗಳು ಬೇಡ, ಈಗಲೇನೆ ವರ್ಲ್ಡ್ ವೈಡ್ ನಾವು ಕಂಪೇರ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಅದು ಶೈಕ್ಷಣಿಕವಾಗಿಯೂ ಕೂಡ ಒಂದು ನಮ್ಮ ರಾಜ್ಯದ ಅಥವಾ ನಮ್ಮ ದೇಶದ ಮಕ್ಕಳು ಬೇರೆ ಕಡೆಗೆ ಹೋಗಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇರುವಂಥ ಕಾಲಘಟ್ಟದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ ಹೇಳಿದ್ರೆ ಕೇವಲ 33%ಗೆ ಇಳಿಸ್ಬಿಟ್ರೆ ಶೈಕ್ಷಣಿಕವಾಗಿ ನಾವು ದುರ್ಬಲರಾಗ್ತೀವಿ. ಮಿನಿಮಮ್ ಕಾಮನ್ ಸೆನ್ಸ್ ಇದು. ಶಿಕ್ಷಣ ಸಚಿವರು ಮಿಸ್ ಮಾಡದೆ ಈ ಸ್ಟೋರಿನ ನೋಡಲೇಬೇಕಾಗತ್ತೆ. ಯಾವ ಕಾರಣಕ್ಕೆ 33% ಕೊಟ್ಟಿದ್ದೀರಾ? ಇದಕ್ಕೆ ಉತ್ತರ ಕೊಡಬೇಕು. ನೀವು ಎಲ್ಲರನ್ನ ಕೂಡ ಸಮಾನವಾಗಿ ನೋಡಬೇಕು ಅನ್ನುವಂತಹ ನಿಮ್ಮ ಒಂದು ಧೋರಣೆಗೆ ಇದೆಲ್ಲೋ ಒಂದು ಕಡೆ ಪೆಟ್ಟು ಕೊಡುತ್ತೆ ಅಂತ ನಿಮ್ಗೆ ಅನ್ಸೋದಿಲ್ವಾ? ಹಾಗಾದ್ರೆ ಫಸ್ಟ್ ಕ್ಲಾಸ್ ತಗೊಳ್ಳುವಂತಹ ಒಬ್ಬ ಸ್ಟೂಡೆಂಟ್ಗೆ ದ್ರೋಹ ಬಗದಂಗೆ ಆಗೋದಿಲ್ವಾ? ಇದಕ್ಕೂ ಕೂಡ ಉತ್ತರವನ್ನು ಕೊಡಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ತಜ್ಞರು ಹಾಗೆ ಸಾಹಿತಿಗಳು ಕೂಡ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದಾರೆ. ನಮ್ಮ ಪ್ರಕಾರ ಸಿದ್ದರಾಮಯ್ಯ ಅವರು ಕೂಡ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಥವಾ ಶೈಕ್ಷಣಿಕವಾಗಿಯೂ ಕೂಡ ಪ್ರೋತ್ಸಾಹವನ್ನ ಕೊಡ್ತಾರೆ. 33% ಕ್ಯಾನ್ಸಲ್ ಮಾಡ್ತಾರೆ, ರದ್ದು ಮಾಡ್ತಾರೆ ಅನ್ನೋದು ಕೂಡ ನಮ್ಮ ಅಭಿಪ್ರಾಯ. ಕಾದು ನೋಡೋಣ ಸಿಎಂ ಸಿದ್ದರಾಮಯ್ಯ ಅವರು ಯಾವ ರೀತಿಯ ಡಿಸಿಷನ್ ಅನ್ನ ತೆಗೆದುಕೊಳ್ತಾರೆ ಅಂತ.